ನಮಸ್ಕಾರ. ಈಗಾಗಲೇ ಕಾಂಗ್ರೆಸ್ 135 ಸ್ಥಾನಗಳನ್ನ ಗೆದ್ದು ಕರ್ನಾಟಕದಲ್ಲಿ ತನ್ನ ಅಧಿಕಾರದ ಚುಕ್ಕಾಣಿಯನ್ನ ಇಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಅದು ಯಾವ ರೀತಿ ಅಂತಂದ್ರೆ, ಈ ಸಿಎಂ ಕುರ್ಚಿಗಾಗಿ ಗುದ್ದಾಟ ನಡೀತಾ ಇದೆ, ಸಾಕಷ್ಟು ಹೈಡ್ರಾಮಾ ನಡೀತಾ ಇದಾವೆ, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ. ಪ್ರತಿ ಕ್ಷಣಕ್ಕೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂತಂದ್ರೆ ಈ 50-50 ಸೂತ್ರಕ್ಕೆ ಯಾಕೆ ಒಪ್ಕೊಳ್ತಾ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದೇ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಇದೇ 50-50 ಸೂತ್ರದ ಆಧಾರದಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡಲಾಗುತ್ತೆ. ಸೊ ಹಿಂದಿನ ಹಿನ್ನೆಲೆಯನ್ನ ನೋಡ್ಕೊಂಡು ಆಮೇಲೆ ಇಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೊ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಈ ಛತ್ತೀಸ್ಗಢ ಮತ್ತೆ ರಾಜಸ್ಥಾನದಲ್ಲಿ 50-50 ಸೂತ್ರದ ಆಧಾರದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ಹಂಚಿಕೆ ಮಾಡುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಮೊದಲು ಸಿಎಂ ಆದವರು ಅದಾದ ನಂತರ ಸಿಎಂ ಬಿಟ್ಕೊಡೋದಿಲ್ಲ, ಎರಡನೇ ಅವಧಿ ಸಿಎಂ ಆಗೋರಿಗೆ ತಮ್ಮ ಸ್ಥಾನವನ್ನ ಬಿಟ್ಕೊಡೋದಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮೊದಲು ಸಿಎಂ ಆದವರಿಗೆ ಬೆನಿಫಿಟ್ ಜಾಸ್ತಿ, ಎರಡನೇ ಅವಧಿಯಲ್ಲಿ ಸಿಎಂ ಆಗೋರಿಗೆ ಆತಂಕ ಜಾಸ್ತಿ ಅನ್ನೋದು ಲೆಕ್ಕಾಚಾರ ಇದೆ. ಅದರ ಜೊತೆಗೆ ಮೊದಲು ಸಿಎಂ ಆದಂತಹ ಸಂದರ್ಭದಲ್ಲಿ ಈ ಅಧಿಕಾರದ ಆಡಳಿತ ಯಂತ್ರ ನೋಡೋದಾದ್ರೆ, ಈ ಅಧಿಕಾರಿಗಳು ಮೊದಲು ಸಿಎಂ ಆದವ್ರ ಜೊತೆ ಅಡ್ಜಸ್ಟ್ ಆಗೋದಕ್ಕೆ ಮಿನಿಮಮ್ 1 ವರ್ಷ, ಅದರ ಜೊತೆಗೆ ಕೆಲಸ ಪ್ರಾರಂಭ ಮಾಡೋದಕ್ಕೆ 6 ತಿಂಗಳು, ಅದಾದ ಬಳಿಕ ಎರಡನೇ ಅವಧಿ ಸಿಎಂ ಜೊತೆ ಈ ಅಧಿಕಾರಿಗಳು ಅಡ್ಜಸ್ಟ್ ಆಗ್ಬೇಕಂದ್ರೆ ಮತ್ತೆ ಸಮಯ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಎರಡನೇ ಅವಧಿ ಸಿಎಂ ಆಗೋರಿಗೆ ಇದು ಕೂಡ ಒಂದಿಷ್ಟು ತಲೆನೋವು ಅಂತ ಹೇಳ್ಬೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಏನೆಲ್ಲ ಜಟಾಪಟಿ ಆಗ್ತಿದೆ ಅನ್ನುವಂಥ ವಿಚಾರವನ್ನ ನೋಡೋದಾದ್ರೆ, ಇಲ್ಲಿ ಸಿದ್ದು ಪಟ್ಟು ಹಿಡಿದಿದ್ದಾರೆ, ಇದು ನನ್ನ ಕೊನೆ ಚುನಾವಣೆ, ಸೊ ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥ ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಕೊನೆ ಚುನಾವಣೆ, ಇದೇ ಕೊನೆ ಬಾರಿಗೆ ಅಂತ ಹೇಳೋದಾದ್ರೆ ಅದಕ್ಕೆ ಬದ್ಧವಾಗಿದ್ರೆ ಓಕೆ. ಸೊ ಆಗೋದಾಗ್ತಾ ಇದ್ದೀನಿ, ಸೊ ಪೂರ್ತಿಯಾಗಿ ಸಿಎಂ ಆಗ್ಬೇಕು ಅನ್ನೋದು ಅವ್ರು ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಅಂದ್ರೆ 5 ವರ್ಷ ನಾನೇ ಸಿಎಂ ಆಗ್ಬೇಕು ಅನ್ನುವಂಥ ಪಟ್ಟನ್ನ ಅವ್ರು ಹಿಡ್ಕೊಂಡಿದ್ದಾರೆ. ಅದರ ಜೊತೆಗೆ ಡಿ.ಕೆ. ಶಿ ಅವರ ಹಠ ಏನು ಅಂತಂದ್ರೆ, ಸೊ ಪಕ್ಷ 135 ಸ್ಥಾನವನ್ನ ಗೆಲ್ಲೋದಕ್ಕೆ ನನ್ನದೇ ಆದಂತಹ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದ್ರ ಜೊತೆಗೆ ಇಲ್ಲಿ ನಾನು ಕಷ್ಟಪಟ್ಟಿದ್ದು ನಾನು, ಪಕ್ಷ ಸಂಘಟನೆ ಮಾಡಿದ್ದು ನಾನು, ಇಷ್ಟೆಲ್ಲ ಮಾಡಿಬಿಟ್ಟು ಯಾರನ್ನೋ ಬೇರೆಯವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಟ್ಟು ನಾನ್ಯಾಕೆ ಅವ್ರ ಮುಂದೆ ಕೈ ಕಟ್ಕೊಂಡು ಸುಮ್ಮನೆ ಕೂರ್ಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಇದೆ. ಇದ್ರ ಜೊತೆಗೇನೆ ಇನ್ನೊಂದಿಷ್ಟು ಕೂಡ ಮುಂದಾಲೋಚನೆ ಮಾಡಿದಾರಂತ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಎರಡನೇ ಅವಧಿಯಲ್ಲಿ ಸಿಎಂ ಸ್ಥಾನ ಇವರಿಗೆ ಬಿಟ್ಕೊಡೋದಾದ್ರೆ ಅದು ಬಿಟ್ ಕೊಡ್ತಾರೋ ಇಲ್ವಾ ಅನ್ನೋಂಥ ಒಂದಿಷ್ಟು ಆತಂಕ ಕೂಡ ಇದೆ, ಟೆನ್ಷನ್ ಕೂಡ ಇದೆ. ಇನ್ ಕೇಸ್ ಬಿಟ್ ಕೊಟ್ಟರು ಕೂಡ ನಾವು ಆಗ್ಲೇ ಹೇಳಿದಾಗ್ಲೇ ಎರಡನೇ ಸಿಎಂ ಜೊತೆ ಅಧಿಕಾರ ಆಡಳಿತ ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಸೊ ಈ ಅಧಿಕಾರಿಗಳು ಅಡ್ಜಸ್ಟ್ ಆಗೋ ತಲೆನೋವು ಇರ್ಬೋದು. ಅದ್ರ ಜೊತೆಗೆ 1 ವರ್ಷ ಅದಾಗೋಗುತ್ತೆ. ಇನ್ನು ಕೊನೆ 1 ವರ್ಷದಲ್ಲಿ ಬರುವಂತ ಚುನಾವಣೆ ಇರುತ್ತಲ್ಲ, ಅದಾದ್ಮೇಲೆ ಮುಂದೆ ಬರುವಂತ ಚುನಾವಣೆಗೆ ಪ್ರಿಪರೇಷನ್ ಮಾಡ್ಕೊಳ್ಳುವಂತದ್ರಲ್ಲೇ ಈ ಟೈಮ್ ಕಳೆದು ಹೋಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ನಾನು ಇಷ್ಟಕ್ಕೆ ತೃಪ್ತಿ ಪಟ್ಕೊಳ್ಬೇಕಾ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿದೆ. ಸೊ ಹಾಗಾಗಿ ಈಗ ಕಾಂಗ್ರೆಸ್ ನಲ್ಲಿ ಈ ಸಿಎಂ ಕುರ್ಚಿ ಗುದ್ದಾಟ ಇನ್ನೂ ಕೂಡ ಹಗ್ಗ ಜಗ್ಗಾಟದಲ್ಲೇ ಇದೆ. ಸೊ ಮುಂದಿನ ಪ್ರತಿ ಕ್ಷಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ.